ಕನೆಕ್ಟ್ ಮಾಡಿ ಇಲ್ಲ ಬಾ ಹೋಗಿ ಬಾನುವರಿಗೆ ಬಳೆಗಾರ ಹೋಗಿ ಬಾನುವರಿಗೆ ಆ್ಯಂಡ್ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮ್ಯೂಸಿಕ್ನ ಚೆಕ್ ಮಾಡ್ತಾ ಇದ್ದಾರೆ, ಐ ಮೀನ್ ಟೇಪ್ ರಿಕಾರ್ಡರ್ನ. ಸೊ ಹಾಗಾಗಿ ಬರ್ತಾ ಇತ್ತು ಅನ್ನೋ ಟೈಮ್ ಬರ್ತಾ ಇದ್ದಿಲ್ಲ, ಸೊ ಹಾಗಾಗಿ ದೇ ಆರ್ ಲುಕಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಅಲ್ಲಿ ಬ್ಯಾಕ್ ಸೈಡ್ ನೋಡಿ, ಇವ್ರು ಇಲ್ಲಿ ಚೆಕ್ ಮಾಡ್ತಾ ಇದ್ರು, ಅಲ್ಲಿ ಇವ್ರು ಹಾಕೋ ಮ್ಯೂಸಿಕ್ಕಿಗೆ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಿಂದೆ ಕೂತ್ಕೊಂಡು ನಮ್ಮ ತಮ್ಮ. ಸೊ ಹೀ ಎಂಜಾಯ್ಸ್ ಅ ಲಾಟ್ ಲಿಟ್ರಲಿ. ಆ ನಗದ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಆಟೋಮೆಟಿಕಾಗಿ ನಗು ಬರುತ್ತೆ. ಎಂಜಾಯ್ ಅ ಲಾಟ್ ಇನ್ ಅವರ್ ಕಸಿನ್ ಗ್ರೂಪ್ ಅಂತ ಹೇಳ್ಬೋದು. ಸೊ ಇವಾಗ ಬಳೆ ಶಾಸ್ತ್ರ ನಡೀತಾ ಇದೆ. ಸೊ ಎಲ್ಲರಿಗೂ ಎಷ್ಟೆಷ್ಟು ಬೇಕು ಅಂತ ಅಂದ್ಕೊಂಡು ಮಾತಾಡ್ಕೊತಾ ಇದ್ರು, ಆ್ಯಂಡ್ ಯಾವ್ಯಾವ ಡಿಸೈನ್ಸ್ ಬೇಕು ಅಂತ ಅಂದ್ಕೊಂಡು. ಸೊ ನನಗೆ ಪರ್ಟಿಕ್ಯುಲರ್ ಯಾವಾಗಲೂ ಇಟ್ಸ್ಕೊಳೋದು ಗ್ರೀನ್ ಕಲರ್ ಬರುತ್ತಲ್ಲ, ಸೊ ಮದುಮಕ್ಳಿಗೆ ಹಾಕ್ತಾರಲ್ಲ, ಸೊ ಅದೇ ನನಗೆ ಪ್ಯಾಟ್ರನ್ ಯಾವಾಗಲೂ ಇಷ್ಟ. ಸೊ ನನ್ನ ಮದುವೆಲ್ಲೂ ಕೂಡ ನಾನು ಈ ಥರ ಬಳೆನ ಇಟ್ಸ್ಕೊಂಡಿದ್ದೆ. ಅದೇನು ಅಂತ ಕರೀತಾರೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ತಿಳ್ಕೊಂಬಿಟ್ಟು ನೆಕ್ಸ್ಟ್ ಯಾವುದನ್ನ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಸೊ ತುಂಬಾ ಚೆನ್ನಾಗಾಯಿತು ಎಲ್ಲ ಶಾಸ್ತ್ರಗಳು ಕೂಡ ಅಷ್ಟೇ. ನಾನು ಇವಾಗ ಎಡಿಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ವೀಡಿಯೋ ಅಂತ ಅಂದ್ಕೊಂಡು. ಸೊ ಆವಾಗ ಲೈಕ್ ತುಂಬಾ ಜೋಶಲ್ಲಿದೆ. ಸ್ಟಾರ್ಟಿಂಗ್ 2 days ಅರಿಶಿನ ಶಾಸ್ತ್ರ, ಆಮೇಲೆ ಅಕ್ಕಿರಾಶಿ ಪೂಜೆ, ಮತ್ತು ಎಲ್ಲ ಶಾಸ್ತ್ರಗಳು ತುಂಬ ಚೆನ್ನಾಗಿ ಮಾಡಬೇಕು ಅಂತಲೇ ಇತ್ತು ತಲೆಯಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಪೋಟ್ರೆ ಆಗಿದೆ ಕೂಡ. ಎಲ್ಲರೂ ಕಾಮೆಂಟ್ಸ್ ಕೊಟ್ಟು ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸ್, ನಾವು ನೋಡಿದ್ವಿ, ಇಷ್ಟ ಆಯಿತು, ಲೈಕ್ ಮಾಡಿದ್ವಿ, ತುಂಬ ಚೆನ್ನಾಗಿ ತೆಗ್ದಿದೆಯಾ ವೀಡಿಯೋ ಅಂತ ಅಂದ್ಕೊಂಡು. ಬಟ್ ಏನಾಯಿತು ಅಂದರೆ ಲಾಸ್ಟಿಗೆ ಮದುವೆ ದಿನ ಏನಾಯಿತು ಅಂದರೆ ಲೈಕ್ ತುಂಬ ಅಲ್ಲಿ ಹೋಗಿ ವೆದರ್ ಚೇಂಜ್ ಆಗಿದ್ದ ಕಾರಣದಿಂದ ತುಂಬ ಸುಸ್ತು, ಕೆಮ್ಮು, ಶೀತ ಬೇರೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಕೂಡ ಹಾಗೆ ಇತ್ತು. ಸೊ ಹಾಗಾಗಿ ಎಲ್ಲರಿಗೂ ಹಾಗೆ ಇದ್ದಿದ್ದ ಕಾರಣದಿಂದ ನನಗೆ ಲೈಕ್ ಲಾಸ್ಟಿಗೆ ವೀಡಿಯೋನೇ ಮಾಡ್ಕೊಳೋದಕ್ಕಾಗಿಲ್ಲ. ಅಷ್ಟರಲ್ಲೂ ನಾನು ಇದನ್ನು ತೀರಾ ಕ್ಯಾಪ್ಚರ್ ಮಾಡಲಿಲ್ಲಂಗಿದ್ರೆ ಹೇಗೆ ಅಂತ ಅಂದ್ಕೊಂಡು ಅಲ್ಲಿ ಸ್ವಲ್ಪ ಗ್ಲಿಂಪ್ಸ್ನ ತೊಗೊಂಡಿದ್ದೀನಿ, ಅಲ್ಲಿ ಸ್ವಲ್ಪ ಶಾರ್ಟ್ಸ್ನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಇತ್ತು ಅಂದರೆ ಹೀಗಾಗಿದೆ ಮದುವೆ ಅಂತ ಅಂದ್ಕೊಂಡು ನಿಮ್ಗೆ ಲೈಕ್ ಒಂದು ಐಡಿಯಾ ಇರುತ್ತೆ. ಹಾಗಾಗಿ ಒಂದು ಸೆಕೆಂಡ್, ಒಂದು 10 seconds ಒಳಗೆ ನಾನು ಕ್ಯಾಪ್ಚರ್ ಮಾಡಿರೋದು ಅಷ್ಟೇ, 2 minutes ಹಂಗೆ ನಾನು ಕ್ಯಾಪ್ಚರ್ ಯಾವುದು ಮಾಡೋದಕ್ಕಾಗಿಲ್ಲ. ಇವಾಗ ಅನಿಸುತ್ತೆ, ಚೆನ್ನಾಗಿದ್ದಾಗ ಅನಿಸುತ್ತೆ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡು. ಬಟ್ ಆ ಟೈಮಲ್ಲಿ ಏನೂ ಮಾಡಬೇಕು ಅನಿಸಲ್ಲ, ಯಾಕೆಂತಂದರೆ ಅಷ್ಟು ಸುಸ್ತು, ಅಷ್ಟು ಇದಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಾಯಿತು ಮದುವೆ. 2 ಮದುವೆಗಳು ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪರ್ಸ್ನಲಿ ನಾವು ಬೇಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಸಂಜೆ ಇನ್ನೊಂದು ಮದುವೆ ಇತ್ತು, ಹಾಗಾಗಿ ಅದಕ್ಕೂ ಅಟೆಂಡ್ ಆಗಬೇಕಾಗಿತ್ತು. ಸೊ ಆದಷ್ಟು ಹೇಗೆಲ್ಲ ಲೈಕ್ ಕವರಪ್ ಮಾಡೋದಕ್ಕೆ ಸಾಧ್ಯ ಅಷ್ಟು ಮಾಡಿದ್ದೀನಿ. ಬಟ್ ಇನ್ನೂ ಏನು ಅಂತಂದರೆ ಲೈಕ್ ನಾನು ರೆಡಿ ಆಗೋದಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಅಷ್ಟು ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾಕಂತಂದರೆ ನಾನು ಹೇಳ್ದಂಗೆ ತುಂಬ ಚೆನ್ನಾಗಿ ಆರಾಮಿದ್ದಿದ್ರೆ ಇನ್ನೂ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಸೊ ಇವ್ರದ್ದೇ ಇಷ್ಟೆಲ್ಲ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಅಂತಂದರೆ ನನ್ನ ಒಂದು ಗೆಟ್ ರೆಡಿ ವಿತ್ ಮೀ ಸಾರೀಸ್ ಆಗಿರ್ಬೋದು ನೋಡಿ, Day 1 ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ. ಬಟ್ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಫುಲ್ ಲೈಕ್ ಐ ವಾಸ್ ಸಿಕ್. ಸೊ ಆ ಕಾರಣದಿಂದ ನೋಡಿ ಎಷ್ಟೆಲ್ಲ ನಾವು ಇದೇ ಹೇಳೋದು, ಲೈಕ್ ಯಾವುದು ತುಂಬ ಫ್ಯೂಚರ್ ಪ್ಲ್ಯಾನ್ಸ್ ಅಥವಾ ನೆಕ್ಸ್ಟ್ ತುಂಬ ಪ್ಲ್ಯಾನ್ಸ್ ಯಾವುದು ಮಾಡೋದಕ್ಕೆ ಹೋಗಬಾರ್ದು ಅಂತ. ಸೊ ನೆಕ್ಸ್ಟ್ ಡೇನೇ ಫುಲ್ ಫ್ಲಾಪ್ ಆಯಿತು. ಸೊ ಇಟ್ಸ್ ಓಕೆ, ಏನಾಗಲ್ಲ. ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ ಯಾವೆಲ್ಲ ಸ್ಯಾರೀಸ್ನ ಹುಟ್ಟಿದ್ದೆ ಅಂತ ಅಂದ್ಕೊಂಡು. ಇನ್ನೂ ಸಾಕಷ್ಟು ಹಬ್ಬಗಳಿದಾವಲ್ಲ, ಸೊ ಅದರಲ್ಲೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಯಾವುದೆಲ್ಲ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೆ, ಯಾವುದೆಲ್ಲ ಹುಟ್ಟಿದ್ದೆ. ಸೊ ನಿಮ್ಗೊಂದು ಐಡಿಯಾ ಬರುತ್ತಲ್ವ. ಸೊ ಹಾಗಾಗಿ. ಆ್ಯಂಡ್ ಇದು ನೋಡ್ತಾ ಇದ್ದೀರಾ, ಇದು ನಾನು ಈ ಸ್ಯಾರಿ ಹುಟ್ಟಿರೋದು ಲೈಕ್
ದಿಸ್ ಇಸ್ ಸೆಕೆಂಡ್ ಟೈಮ್ ಐಮ್ ವೇರಿಂಗ್. ಇದು ಯಾವಾಗ ಅಂತ ಅಂದರೆ ಲೈಕ್ ನಾನು ಪ್ರೆಗ್ನೆನ್ಸಿಲಿ ಇದ್ದಾಗ ಅರೌಂಡ್ 7 or 8 months ಇದ್ದೆ, ಆವಾಗ ಪರ್ಚೇಸ್ ಮಾಡಿದ್ದು. ಮೈಸೂರು ವಿತ್ ಕ್ರೇಪ್, ಇದು ಮೈಸೂರು ಸಿಲ್ಕ್ ವಿತ್ ಕ್ರೇಪ್. ಸೊ ತುಂಬ ಚೆನ್ನಾಗಿತ್ತು ಸ್ಯಾರಿ, ಚೆನ್ನಾಗೂ ಕಾಣ್ತಿತ್ತು. ಆ್ಯಂಡ್ ಇದು ಮಗಳು, ನಮ್ಮ ಅತ್ತೆ ಮಗಳು, ನಮ್ಮ ತಂಗಿ ಕವನ್ ಅವರು. ಸೊ ಶಿ ವಾಸ್ ಲುಕಿಂಗ್ ವೆರಿ ಕ್ಯೂಟ್ ಬ್ರೈಡ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಯಾರಿ ಕಲೆಕ್ಷನ್ ಮಾತ್ರ ಈ ಸಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು. ಪರ್ಸ್ನಲಿ ನನಗೆ ಈ ಸ್ಯಾರಿ ಏನು ತೋರಿಸ್ತಾ ಇದ್ದೀನಿ, ನನ್ನ ಫೇವ್ರೆಟ್, ಅವ್ರು ಇಡೀ ದಿನದಲ್ಲಿ ಹುಟ್ಟಿದೋ ಅಂಥ ಸ್ಯಾರೀಸಲ್ಲಿ ಇದು ನನಗೆ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಪ್ರತಿಯೊಬ್ಬರಲ್ಲಿ ರೆಡಿಯಾಗಿರೋವಂಥ ಹೆಣ್ಮಕ್ಳು ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದ್ರು. ಇವನ್ ಆಂಟೀಸ್, ಅಜ್ಜೀಸ್ ಆ್ಯಂಡ್ ಲೇಡೀಸ್ ಆ್ಯಂಡ್ ಇವನ್ ನಮ್ಮ ಗ್ಯಾಂಗ್ ಕೂಡ ಅಷ್ಟೇ, ನಮ್ಮ ಅಕ್ಕರು ತಂಗಿರು ಎಲ್ಲ ಸೂಪರಾಗಿ ಕಾಣ್ತಾಯಿದ್ರು. ಸೊ ಎಲ್ಲ ಚೆನ್ನಾಗಿ ಬಂದಿರೋ ಕಾರಣ ವೀಡಿಯೋ ಅಂತಂದರೆ ಬಿಕಾಸ್ ಆಲ್ ಆಫ್ ದೆಮ್. ಆ್ಯಂಡ್ ಅಷ್ಟೇ ಚೆನ್ನಾಗೇ ಕೂಡ ಸಪೋರ್ಟ್ ಮಾಡಿದ್ರಲ್ಲ, ವೀಡಿಯೋ ತಗೋ, ಫೋಟೋ ತಗೋ ಅಂತ ಅಂದ್ಕೊಂಡು. ಲೈಕ್ ಐ ವಾಸ್ ರಿಯಲಿ ವೆರಿ ಹ್ಯಾಪಿ. ಲಾಸ್ಟ್ ನಮ್ಮ ಅಕ್ಕ ಅಂದರೆ ಇವಾಗ ಕವನವ್ರ ಅಕ್ಕ ಇದ್ದಾರೆ ನಮ್ಮ ಅಕ್ಕ. ಸೊ ಅವ್ರ ಮದುವೆಲ್ಲೂ ಕೂಡ ಆದಷ್ಟು ಶಾರ್ಟ್ಸ್ನ ತಗೊಂಡಿದ್ದೆ, ವೀಡಿಯೋಸ್ನ. ಸೊ ಈ ಥರ ಫುಲ್ ವ್ಲಾಗ್ ಮಾಡೋದಕ್ಕಾಗಿದ್ದಿಲ್ಲ ಅವಾಗ. ಸೊ ನನಗೆ ಅವಾಗ ಪ್ರಿಪೇರ್ಡಾಗಿ ಹೋಗಿದ್ದಿಲ್ಲ, ಇಲ್ಲ ಅಂತಂದಿದ್ರೆ ಅವ್ರದ್ದು ಕೂಡ ಮಾಡ್ಬಿಟ್ಟು ಹಾಕ್ತಾಯಿದ್ದೆ. ಸೊ ಅಲ್ಲಲ್ಲಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಮಾಡಿಕೊಂಡು ವೀಡಿಯೋ ಕ್ಯಾಪ್ಚರಿಂಗ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಇವಾಗ ಮಗಳಿಗೆ ಅರಿಶಿನ ಹಚ್ಚೋ ಟೈಮು. ಸೊ ನೈಟ್ ಅರೌಂಡ್ 8 o'clock, 7:30, 8 o'clock ಅರೌಂಡ್ ಅನಿಸುತ್ತೆ, ಅಷ್ಟೊತ್ತಿಗಾಗಿತ್ತು. ಎಲ್ಲ ಶಾಸ್ತ್ರಗಳನ್ನ ಮುಗಿಸೋ ಅಷ್ಟೊತ್ತಿಗೆ, ಯಾಕಂದರೆ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇದ್ದ ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಾ ಎಲ್ಲರೂ ಒಬ್ಬೊಬ್ಬರು ಬಂದುಬಿಟ್ಟು ಅರಿಶಿನ ಹಚ್ತಾ ಇದ್ದಾರೆ ಮಗಳಿಗೆ. ಆ್ಯಂಡ್ ಇವರೆಲ್ಲ ನನ್ನ ಸಿಸ್ಟರ್ಸ್. ಸೊ ಅವರು ಕೂಡ ನನ್ನ ಬ್ಲಾಗಿಂಗಿಗೆ ತುಂಬ ಸಪೋರ್ಟ್ ಮಾಡಿದರು ಅಂತ ಹೇಳ್ಬೋದು. ಆ್ಯಂಡ್ ಇವನ್ ಮೈ ಆಲ್ ಬ್ರದರ್ಸ್. ಆ್ಯಂಡ್ ಇದು ನೋಡ್ತಾ ಇದ್ದೀರಾ ಸ್ಯಾಟರ್ಡೆ ಕವನ ಮದುವೆಯಲ್ಲಿ ರಿಸೆಪ್ಷನ್ ಇನ್ನೊಂದು. ಸೊ ಮೆರವಣಿಗೆ ಹೋಗ್ಬೇಕಾಗಿತ್ತು. ಆ ಟೈಮಲ್ಲಿ ಗ್ಲಿಮ್ಸ್ ಅಷ್ಟೇ ನಾನು ತೊಗೊಂಡಿದ್ದು, ಯಾಕೆಂತಂದರೆ ನಾನು ಕಂಪ್ಲೀಟ್ ಗೆಟ್ ರೆಡಿ ವಿತ್ ಮೀ ಅವ್ರ ಸ್ಯಾರಿದು ನನಗೆ ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಇದು ಕೂಡ ಅಷ್ಟೇ ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೀನಿ. ಅಲ್ಲೇ ಮನೆ ಮುಂದೆ ಸ್ವಲ್ಪ ಹಾರ ಎಕ್ಸ್ಚೇಂಜ್ ಮಾಡಿಸಿದ್ರು. ಆ್ಯಂಡ್ ಮೆರವಣಿಗೆ ಸ್ವಲ್ಪ ಲೇಟಾಗಿದ್ದ ಕಾರಣದಿಂದ ಸೊ ನಾವು ಅಷ್ಟೊತ್ತಿಗೆ ಬೇಗ ಇದನ್ನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮುಹೂರ್ತ ಆ್ಯಕ್ಚುಲಿ ನಾವು ಸ್ಕಿಪ್ ಮಾಡಿದ್ವಿ, ಯಾಕೆಂದರೆ ನೈಟ್ ಹೋಗೋದು ಲೇಟ್ ಆಯಿತು. ಆ್ಯಂಡ್ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬರೋದು ಇಟ್ ವಾಸ್ ಅ ಟಾಸ್ಕ್. ಸೊ ಹಾಗಾಗಿ ನಾವು ರಿಸೆಪ್ಷನ್ಗೆ ಅಟೆಂಡ್ ಆಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಇನ್ನೊಬ್ಬರು ಸಿಸ್ಟರ್ನ ಮತ್ತೆ ಮಗಳು ಇದ್ದಾರಲ್ಲ, ಸೊ ಅವ್ರ ಮದುವೆಗೆ ಅಟೆಂಡ್ ಆಗಿರೋವಂಥದ್ದು ಫಂಕ್ಷನ್ ಇದು ಈವ್ನಿಂಗ್ ಟೈಮಲ್ಲಿ. ಆ್ಯಂಡ್ ನೋಡ್ತಾ ಇದ್ದೀರಾ ಅವರು ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಸೊ ಬೋತ್ ಮ್ಯಾರೇಜಸ್ ವಾಸ್ ವೆರಿ ಗುಡ್. ಎರಡು ಮದುವೆ ಕೂಡ ತುಂಬ ಚೆನ್ನಾಗಾಯಿತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಕೂಡ. ಸೊ ಇವಾಗೆಲ್ಲ ಮ್ಯಾರೇಜ್ ಮುಗಿಸ್ಕೊಂಡ್ವಿ ಆ್ಯಂಡ್ ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಮೂಮೆಂಟ್ಸ್ ಆ್ಯಂಡ್ ಗುಡ್ ವೈಬ್ಸ್. ಸೊ ಮದುವೆ ಎಲ್ಲ ಕೂಡ ತುಂಬ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. 2 ಮದುವೆನೂ ಅಟೆಂಡ್ ಆಗಿದ್ದು, ಒಟ್ಟಿಗೆ ಇದ್ದಿದ್ದು ಇನ್ನೂ ಖುಷಿ. ಯಾಕೆಂತಂದರೆ ಇದು ಬಿಟ್ಟರೆ ಅದು ಬಿಟ್ಟರೆ ಇದು ಲೈಕ್ ತಲೆಯಲ್ಲಿತ್ತು, ಚೆನ್ನಾಗಿ ಎಲ್ಲ ರೆಡಿ ಆಗಬೇಕು, ಹೋಗ್ಬೇಕು, ಅಟೆಂಡ್ ಆಗಬೇಕು ಅಂತ ಅಂದ್ಕೊಂಡು ಎಲ್ಲದೂ ತುಂಬ ಚೆನ್ನಾಗಾಯಿತು. ಸೊ ಇನ್ನೂ ಒಂದು ವಿಡಿಯೋ ಬರುತ್ತೆ, ಸೊ ಕಾಯ್ತಾ ಇರಿ. ಸೊ ಅಂದರೆ ನಾನು ಮದುವೆಯಲ್ಲಿ ಜಾಸ್ತಿ ಮುಹೂರ್ತ ಅಥವಾ ರಿಸೆಪ್ಷನಿಂದ ಅಷ್ಟು ಮಾಡ್ಕೊಂಡಿದ್ದೆ, ಯಾಕಂತಂದರೆ
ಎಲ್ಲರೂ ಬ್ಯುಸಿಯಾಗಿದ್ದರು. ಸೊ ಹಾಗಾಗಿ ನಾನು ಆ ಕಡೆ ಈ ಕಡೆ ಅಡ್ಡಾಡ್ತಿದ್ನಲ್ಲ, ಸೊ ಐ ವಾಸ್ ನಾಟ್ ಇನ್ ಕಂಫರ್ಟೇಬಲ್ ಮೂಡ್ ಟು ವ್ಲಾಗ್. ಸೊ ಹಾಗಾಗಿ ನನಗೆ ಏನಂತಂದರೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲೆಲ್ಲರ ಜೊತೆ ಎಂಜಾಯ್ಮೆಂಟ್ ಮಾಡಬೇಕು, ಎಲ್ಲ ಮೂಮೆಂಟ್ಸ್ನು ಕಣ್ಣಾರೆ ಕ್ಯಾಪ್ಚರ್ ಮಾಡ್ಕೋಬೇಕು, ನೋಡಬೇಕು ಅಂತ ಅಂದ್ಕೊಂಡು ನನಗಿದ್ದು. ಸೊ ಬರೀ ವ್ಲಾಗಿಂಗಲ್ಲಿ ಹೆಂಗಾಗುತ್ತೆ ಅಂದರೆ ನಾನು ಕ್ಯಾಮ್ರಾದಲ್ಲಿ ನೋಡ್ಕೊತ ವೀಡಿಯೋ ಮಾಡಬೇಕು, ಲೈವ್ ಆಗಿ ಫಂಕ್ಷನ್ ಎಲ್ಲ ಏನು ನಡೀತಿದೆ, ಏನು ಶಾಸ್ತ್ರಗಳು ನಡೀತಿದೆ ಅಂತ ನೋಡೋದಕ್ಕಾಗಲ್ಲ ಅಂದ್ಕೊಂಡು ಐ ಡಿಂಟ್ ಕ್ಯಾಪ್ಚರ್ಡ್. ಆಮೇಲೆ ನಂದು ಸ್ಯಾರೀಸ್ ಕೂಡ ಅಷ್ಟೇ, ಒಂದು ಫಸ್ಟ್ ತಂಗಿ ಮದುವೆಲಂತೂ ಏನು ಒಂದು ಸಿಂಗಲ್ ಫೋಟೋನು ಕೂಡ ತಗೊಳೋದಕ್ಕಾಗಲಿಲ್ಲ. ಬಿಕಾಸ್ ಹೋಗಿ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಅಂಡ್ ಅಲ್ಲಿ ಕೂಡ ವೆಯ್ಟ್ ಮಾಡ್ತಾಯಿದ್ವಿ, ತುಂಬ ಜನ ಇದ್ದರು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಲೈಕ್ ನನಗೆ ಏನೋ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ತಗೊಳೋಕ್ಕಾಗಲಿಲ್ಲ. ಬಟ್ ಅಲ್ಲಲ್ಲಿ ಸ್ವಲ್ಪ ಗ್ಲಿಪ್ಸ್ ತೊಗೊಂಡಿದ್ದೀನಿ. ಬಟ್ ನಂದು ರೆಡಿಯಾಗಿದ್ದು ನಿಮಗೆಲ್ಲೋ ಗ್ಲಿಮ್ಸ್ ಸಿಗಲ್ಲ, ಯಾಕಂತಂದ್ರೆ ನಂದು ಐ ಡಿಂಟ್ ವ್ಲಾಗ್ ಮೈ ಸೆಲ್ಫ್. ಹಾಗಾಗಿ ಆ್ಯಂಡ್ ಮಾರನೇ ದಿನ ಕೂಡ ಅಷ್ಟೇ ಅದೇ ಸಿಚುವೇಶನ್ ಆಗಿತ್ತು, ಬೇಗ ರೆಡಿಯಾಗಿ ಬೇಗ ಹೊರಡಬೇಕಾಗಿತ್ತು. ಆ್ಯಂಡ್ ಎಲ್ಲೆಲ್ಲಿ ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಅದನ್ನಷ್ಟೇ ತೋರಿಸಿದ್ದೀನಿ ವಿಡಿಯೋದಲ್ಲಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. 1 o'clock ಆಗ್ಬೋದು, ಯಾಕಂತಂದರೆ ನೈಟ್ ಟೈಮೆಲ್ಲ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಹೋಗೋಣ ಅಂತ ಹೋಗ್ಬಿಟ್ಟು ಸೀದಾ ಅಂದ್ಕೊಳೋದು. ಬೆಳಗ್ಗೆ ನೋಡ್ಬೇಕು ಯಾವ ಮೂಡಲ್ಲಿ ಇರ್ತೀವಿ ಅಂತ ಅಂದ್ಕೊಂಡು ಗೊತ್ತಿಲ್ಲ. ಯಾಕಂತಂದರೆ ಲೈಕ್ ಈ ಒಂದು ಸ್ಕೂಲ್ ಇದೆ, ಇವ್ರದ್ದು ಆಫೀಸ್ ಇದೆ, ನೋಡ್ಕೋಬೇಕು. ಒಂದು ಸ್ಕೂಲಿಗೆ ಕಳಿಸ್ಬೇಕಾಗ್ತದೆ, ಇವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರ ಅಂತ ಗೊತ್ತಿಲ್ಲ. ಸೊ ನೋಡಿಕೊಂಡು ವಿ ಹ್ಯಾವ್ ಟು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನಾಳೆ ಇಡೀ ದಿನ ಏನು ಮಾಡೋದು, ಫಸ್ಟ್ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ. ಯಾಕಂತಂದರೆ ಬಿಟ್ಕೊಂಡ್ಬಿಟ್ರೆ 2-3 ದಿನದವರೆಗೂ ಅಲ್ಲೇ ಇರುತ್ತೆ, ಅದನ್ನ ಸರಿಸ್ಬಿಟ್ಟು ಕಸ ಗುಡಿಸ್ತಾನೆ ಇರ್ತೀನಿ. ಹಾಗಾಗಿ ಸೊ ಆದಷ್ಟು ನಾಳೆ ಎಲ್ಲ ಕ್ಲೀನಪ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು. ಆ್ಯಂಡ್ ಆನ್ ದ ವೇ ಒಂದು 8 o'clock ಅರೌಂಡ್ ನಾವು ಊಟಕ್ಕೆ ನಿಲ್ಸಿದ್ವಿ. ಇದು ದುರ್ಗಾ ದಾಟಿದ ಮೇಲೆ ಅನಿಸುತ್ತೆ ನಾವು ಈ ಹೋಟೆಲಿಗೆ ಬಂದಿದ್ದು, ನೆನಪಾಗ್ತಿಲ್ಲ ಹೆಸರೇನು ಅಂತ. ಸೊ ವಿ ಹ್ಯಾಡ್ ಅ ವೆರಿ ಗುಡ್ ವೆಜ್ ಡಿನ್ನರ್. ಯಾಕಂದರೆ ಮಂಡೇ ಆಗಿದ್ದು ಕಾರಣದಿಂದ ಯೂಶ್ವಲಿ ನಾನು ಯಾವಾಗಲೂ ಸಣ್ಣ ಹುಡುಗಿ ಇದ್ದಾಗಿಂದನೂ ನಾನು ನಾನ್ ವೆಜ್ನು ತಿನ್ನೋದಿಲ್ಲ ಮಂಡೇ. ಸೊ ಹಾಗಾಗಿ ವೆಜ್ ಊಟ ತೊಗೊಂಡ್ವಿ. ಬೆಂಡೆಕಾಯಿ ಪಲ್ಯ, ರಸಮ್ ಮತ್ತು ಇಡ್ಲಿ ಸಾಂಬಾರು ಕೊಡ್ತಾರಲ್ಲ ಆ ಸಾಂಬಾರು, ಮತ್ತು ಮೊಸರು, ಮಜ್ಜಿಗೆ, ಪಾಯಸ ಇತ್ತು. ಆ್ಯಂಡ್ ಚಪಾತಿ, ಹಪ್ಪಳ ಮತ್ತು ರೈಸ್. ಸೊ ಸೂಪರ್ಬಾಗಿತ್ತು. ಅದ್ರ ಜೊತೆ ಒಂದು ಅಂಥದ್ದು ಗ್ರೇವಿ ಕೊಟ್ಟಿದ್ರು, ಪೂರಿ ಕೊಡ್ತಾರಲ್ಲ ಆ ಥರದ್ದು. ಇಟ್ ವಾಸ್ ಅ ಹೋಮ್ಲಿ ಫುಡ್ ಅಂತ ಹೇಳ್ಬೋದು. ಮತ್ತೆ ವಿಸಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ, ಅಷ್ಟು ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಮೀಟ್ ಯು ನೆಕ್ಸ್ಟ್ ವಿಡಿಯೋ ಗೈಸ್.